Hello friends, welcome to Dhatri Commerce Classes. ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು BCom BBA ಮತ್ತು BBM ಸ್ಟೂಡೆಂಟ್ಸ್ಗೆ ಜಾಸ್ತಿ ಕೇಳ್ತಾರೆ. ಸೊ ನಾನು ಇಲ್ಲೊಂದು ಎಕ್ಸಾಂಪಲ್ ಕ್ವೆಶನ್ ತೊಗೊಂಡಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ರೆಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆ್ಯಂಡ್ ಅಡಿಷನಲ್ ಇನ್ಫಾರ್ಮೇಷನ್ ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ GFG ಆರ್ಗನೈಸೇಷನ್. ರೆಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಿದ್ದಾರೆ ಫಾರ್ ದ ಇಯರ್ ಎಂಡೆಡ್ 31st March 2022. ರೆಸಿಟ್ ಸೈಡಲ್ಲಿ ನೋಡಿದ್ರೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಟ್ 1st April 2021, ಕ್ಯಾಶ್ ಅಟ್ ಬ್ಯಾಂಕು, ಕ್ಯಾಶ್ ಇನ್ ಹ್ಯಾಂಡು ಕೊಟ್ಟಿದ್ದಾರೆ, ಸಬ್ಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಡೊನೇಷನ್, ಸೇಲ್ ಆಫ್ ಸ್ಟೇಷನರಿ, ಲಾಕರ್ ರೆಂಟ್ ಕೊಟ್ಟಿದ್ದಾರೆ. ಪೇಮೆಂಟ್ಸಲ್ಲಿ ಬಂದರೆ ರೆಂಟು, ಆಫೀಸ್ ಎಕ್ಸ್ಪೆನ್ಸಸ್ಸು, ಸ್ಯಾಲ್ರೀಸು, ಬುಕ್ಸ್, ಇನ್ವೆಸ್ಟ್ಮೆಂಟ್, ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್, ಚಾರಿಟಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಕ್ಲೋಸಿಂಗ್ ಬ್ಯಾಲೆನ್ಸ್, ಕ್ಯಾಶ್ ಅಟ್ ಬ್ಯಾಂಕು, ಕ್ಯಾಶ್ ಇನ್ ಹ್ಯಾಂಡ್ ಟೋಟಲ್ ಕೊಟ್ಟಿದ್ದಾರೆ. ರೆಸಿಟ್ಸಲ್ಲಿರೋದೆಲ್ಲ ನಮಗೆ ನಾರ್ಮಲಾಗಿ ಇನ್ಕಮ್ ಸೈಡಲ್ಲಿ ಬರುತ್ತೆ, ಪೇಮೆಂಟ್ಸಲ್ಲಿರೋದೆಲ್ಲ ಎಕ್ಸ್ಪೆನ್ಸಸ್ ಸೈಡಲ್ಲಿ ಬರುತ್ತೆ. ಇದೊಂದು ಪಾಯಿಂಟ್ ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡೋದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ಅಡ್ಜಸ್ಟ್ಮೆಂಟ್ಸ್ ನೋಡೋಣ. ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆನ್ 1st April 2021 ₹740 ವರ್ ಅನ್ಪೇಯ್ಡ್ ಸಬ್ಸ್ಕ್ರಿಪ್ಷನ್. 740 ಅನ್ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಯಾವ ಇಯರ್ದು? 2021 ಆ್ಯಂಡ್ 1220 ವರ್ ಅನ್ಪೇಯ್ಡ್ ಆನ್ 31st March 2022. ಅಂದರೆ ಅಟ್ ದ ಎಂಡ್, ಇಯರ್ ಎಂಡಲ್ಲಿ 1220 ಅನ್ಪೇಯ್ಡ್ ಆಗಿದೆ. ಸೊ ರೆಂಟ್ ಔಟ್ಸ್ಟ್ಯಾಂಡಿಂಗ್ ಇನ್ ದ ಬಿಗಿನಿಂಗ್ as well as at the end of the year was 3400. at the end ನ ಡಿಡಕ್ಟ್ ಮಾಡಿ at the beginningನ ಆ್ಯಡ್ ಮಾಡಬೇಕಾಗುತ್ತೆ ರೆಂಟಿಗೆ. ಡಿಪ್ರಿಸಿಯೇಷನ್ ಈಸ್ ಟು ಬಿ ಪ್ರೊವೈಡೆಡ್ ಆನ್ ಫರ್ನಿಚರ್ ಆಫ್ ₹1750. ಇನ್ ದ ಬಿಗಿನಿಂಗ್ ಆಫ್ ದ ಇಯರ್ ಇಟ್ ವಾಸ್ ವರ್ತ್ ₹33,000ಗೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಆನ್ ಬುಕ್ಸ್ ಆಫ್ ₹1890. ಇನ್ ದ ಬಿಗಿನಿಂಗ್ ಆಫ್ ದ ಇಯರ್ ಇಟ್ ವಾಸ್ ವರ್ತ್ 22,020 ಇದ್ದಿದ್ದು 1,890 ರೆಡ್ಯೂಸ್ ಆಗಿದೆ. ಸ್ಯಾಲರೀಸ್ ಔಟ್ಸ್ಟ್ಯಾಂಡಿಂಗ್ ಆನ್ 31st March 2022 ವಾಸ್ ₹1,200. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಲೆಟ್ಸ್ ಬಿಗಿನ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪ್ರೇಷನ್ ಹೇಗೆ ಮಾಡೋದು ಅಂತ. GFG ಆರ್ಗನೈಸೇಷನ್ ಫಾರ್ ದ ಇಯರ್ ಎಂಡಿಂಗ್ 31st March 2022. ಇದಕ್ಕೆ ನಮಗೆ 4 ಕಾಲಮ್ಸ್ ಬೇಕಾಗುತ್ತೆ. ಇನ್ಕಮ್ ಆ್ಯಂಡ್ ಅಮೌಂಟ್, ಎಕ್ಸ್ಪೆಂಡಿಚರ್ ಆ್ಯಂಡ್ ಅಮೌಂಟ್ 4 ಕಾಲಮ್ಸ್ ಹಾಕೋಬೇಕಾಗುತ್ತೆ. ಫಸ್ಟ್ ನಾವು ಎಕ್ಸ್ಪೆಂಡಿಚರ್ ಸೈಡಲ್ಲಿ ನೋಡೋಕೆ ಹೋದರೆ ರೆಂಟ್ ಈಸ್ ಅನ್ ಎಕ್ಸ್ಪೆಂಡಿಚರ್ 9,400 ಇದೆ. ಅಡ್ಜಸ್ಟ್ಮೆಂಟಲ್ಲಿ ನಮಗೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಟ್ ದ ಬಿಗಿನಿಂಗ್, ಅಟ್ ದ ಎಂಡ್ ಎರಡೂ ಸೇಮ್ ಅಮೌಂಟ್ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಟ್ ದ ಎಂಡನ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ, ಮತ್ತು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಟ್ ದ ಬಿಗಿನಿಂಗ್ನ ಡಿಡಕ್ಟ್ ಮಾಡಬೇಕಾಗುತ್ತೆ. ಸೊ 9,400ಗೆ 3,400ನ ಆ್ಯಡ್ ಮಾಡಿ ಮತ್ತು 3,400 ಡಿಡಕ್ಟ್ ಮಾಡಬೇಕಾಗುತ್ತೆ. ಸೊ ಅಮೌಂಟಲ್ಲಿ ಏನೂ ಚೇಂಜಸ್ ಆಗೋಲ್ಲ, 9,400 ಆಗೇ ತೊಗೋಬೇಕು. 2 ಸ್ಯಾಲರೀಸ್ 12,000 ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅಡ್ಜಸ್ಟ್ಮೆಂಟಲ್ಲಿ ನಮಗೆ 1,200 ಕೊಟ್ಟಿದ್ದಾರೆ. ಸೊ ಆ್ಯಡ್ ಮಾಡಿದ್ರೆ 13,200, ಬಿಕಾಸ್ ಇದು ಅಟ್ ದ ಎಂಡ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅಟ್ ದ ಎಂಡ್. ಸೊ ಅದನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. 2 ಡಿಪ್ರಿಸಿಯೇಷನ್ ಯಾವುದ್ರ ಮೇಲೆ ಕೊಟ್ಟಿದ್ದಾರೆ? ಫರ್ನಿಚರ್ಸ್ ಆ್ಯಂಡ್ ಬುಕ್ಸ್ ಮೇಲೆ ಕೊಟ್ಟಿದ್ದಾರೆ. ಫರ್ನಿಚರ್ ಮೇಲೆ 1,750, ಬುಕ್ಸ್ ಮೇಲೆ 1,890 ರೂಪೀಸ್ ಕೊಟ್ಟಿದ್ದಾರೆ. 2 ಆಫೀಸ್ ಎಕ್ಸ್ಪೆನ್ಸಸ್ 4,100, ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್ 850, ಚಾರಿಟಿ 550, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 1,070. ಇಷ್ಟೂ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರುತ್ತೆ. ಇನ್ನು ಇನ್ಕಮ್ ಸೈಡಲ್ಲಿ ನೋಡಿದ್ರೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್, ಇಟ್ ಈಸ್ ಅನ್ ಇನ್ಕಮ್, ಅದಕ್ಕೆ ಇನ್ಕಮ್ ಸೈಡಲ್ಲಿ ತೊಗೊತೀವಿ. ಅಂದರೆ ರೆಸಿಟ್ಸಲ್ಲಿರೋದನ್ನು ಇನ್ಕಮ್ ಸೈಡಲ್ಲಿ ತೊಗೊತೀವಿ. 31,050 ಪ್ಲಸ್ ಔಟ್ಸ್ಟ್ಯಾಂಡಿಂಗ್ 1,220. ಇದು ಔಟ್ಸ್ಟ್ಯಾಂಡಿಂಗ್ ಅಟ್ ದ ಎಂಡ್, ಅಂದರೆ 2022 ಇಯರ್ದು ಔಟ್ಸ್ಟ್ಯಾಂಡಿಂಗ್ ಅಟ್ ದ ಎಂಡ್. ಇದನ್ನು ನಾವು ಆ್ಯಡ್ ಮಾಡಬೇಕು. ಮತ್ತು ಅಟ್ ದಿ ಬಿಗಿನಿಂಗ್ ಇರೋದನ್ನು ನಾವು ಡಿಡಕ್ಟ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಅಟ್ ದ ಎಂಡ್ 740, ಅದನ್ನು ಡಿಡಕ್ಟ್ ಮಾಡಿದ್ರೆ ನಮಗೆ 31,530 ಅಮೌಂಟ್ ಬರುತ್ತೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಬೈ ಸೇಲ್ ಆಫ್ ಸ್ಟೇಷನರಿನ ಸೇಲ್ ಮಾಡಿದ್ರೆ ನಮಗೆ ಇನ್ಕಮ್ ಆಗುತ್ತೆ. ಸೊ ಆ ಅಮೌಂಟ್ 6,400ನ ಇನ್ಕಮ್ ಸೈಡಲ್ಲಿ ತೊಗೊತೀವಿ. ಡೊನೇಷನ್ಸ್ ಕೂಡ 11,100.
ರಿಸೀವ್ ಆಗುತ್ತೆ ನಮಗೆ. ಸೊ ಇಂಟ್ರೆಸ್ಟ್ ಕೂಡ ಅರ್ನ್ ಮಾಡೋದು. ಸೊ ಅದನ್ನು ನಾವು ಇನ್ಕಮ್ ಸೈಡಲ್ಲಿ ತೊಗೊತೀವಿ. 4500 ಲಾಕರ್ ರೆಂಟ್ ರಿಸೀವ್ ಮಾಡಿದ್ದೀವಿ. ಸೊ ಇನ್ಕಮ್ ಆಗುತ್ತೆ 5220. ಟೋಟಲ್ ಮಾಡಿದಾಗ ನಮಗೆ 58750 ಎರಡು ಕಡೆ ತೊಗೊಂಡ್ರೆ ನಮಗೆ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬ್ಯಾಲೆನ್ಸ್ ಸಿಗುತ್ತೆ. ಅದನ್ನು ನಾವು ಸರ್ಪ್ಲಸ್ ಟು ಕ್ಯಾಪಿಟಲ್ ಫಂಡ್ ಅಕೌಂಟ್, ಸರ್ಪ್ಲಸ್ನ ನಾವು ಕ್ಯಾಪಿಟಲ್ ಫಂಡ್, ಉಳಿದಿದ್ದ ಬ್ಯಾಲೆನ್ಸ್ನ ಸರ್ಪ್ಲಸ್ ಟು ಕ್ಯಾಪಿಟಲ್ ಫಂಡ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಟು ಸರ್ಪ್ಲಸ್ ಟು ಕ್ಯಾಪಿಟಲ್ ಫಂಡ್ ಅಕೌಂಟ್. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಪ್ಲೀಸ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.